ಅಲ್ಲಿಯ ವಿಷ್ಣು ಅಂತ. ಹಾಯ್ ಮೇಡಮ್. ಹಾಯ್. ಸೊ ಇವತ್ತು ಕೂಡ ನಾನು ಒಂದು ಮೀಶೋ ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ. ಇದು ಏನು ಪ್ರಾಡಕ್ಟ್ ಅಂದರೆ ಬೆಡ್ ಲ್ಯಾಂಪ್ ಇದು. ಸೊ ಇದು ಆ್ಯಕ್ಚುಲಿ ಅರ್ಧೋಯ್ತು. ಮೀಶೋ ಬೆಡ್ ಲ್ಯಾಂಪ್ ಇದು. ನನಗೆ ಇದು 431 ರುಪೀಸ್ ಬಿತ್ತು. ನನ್ನ ಮಗ ಬೇಕಂತ ಇದ್ದ ಓದಕ್ಕೆ, ಅದಕ್ಕೋಸ್ಕರ ತರಿಸಿದ್ದೀನಿ. ಸೊ ಒಳಗಡೆ ಹೇಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. ತೋರಿಸು. ಫೈನಲಿ ಹೀಗಿದೆ ನೋಡಿ. ಪ್ಯಾಕೇಜಿಂಗ್ ಹೀಗಾಗಿದೆ. ಪ್ಯಾಕೇಜಿಂಗ್ ಓಕೆ. ಸೊ ಈ ಥರ ಕೊಟ್ಟಿದ್ದಾರೆ. ಅದರೊಳಗಡೆ ಒಂದು ಕವರ್ ಇದೆ. ಸೊ ಕವರ್ ಪ್ಯಾಕೇಜಿಂಗು ಅಷ್ಟು ನೀಟಿಲ್ಲ ನೋಡಿ. ಈಗಾಗಲೇ ಅರ್ಧೋಗಿದೆ ನೋಡಿ. ಇದು ಅಷ್ಟು ನೀಟಾಗಿ ಮಾಡಿಲ್ಲ. ಇದರೊಳಗಡೆ ನೋಡೋಣ. ಫೈನಲಿ ಹೀಗಿದೆ ಇದು. ಸೊ ಇದು 360 ಡಿಗ್ರಿ ಹೇಗೆ ಬೇಕಾದರೂ ಇದು ಮಾಡ್ಬೋದು. ಇದು ಕೊಟ್ಟಿರೋದು ಜಸ್ಟ್ ಇಲ್ಲಿ ಅಣಿಸಿ, ಇದು ಲೈಟ್ನ ಇಲ್ಲಿ ಅಣಿಸೋಕ್ಕೆ. ಇದು ಮ್ಯಾಗ್ನೆಟಿಕ್. ಇದನ್ನು ನೀವು ಅಲ್ಲಿಂದ ತೆಗೆದು ವಿಂಡೋಗೆ ಯಾವುದಕ್ಕೆ ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು. ಅದಾದಮೇಲೆ ಇದು ಪೆನ್ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೋಬೋದು ನೋಡಿ. ಪೆನ್ಗೆ ಇದು ಮೊಬೈಲ್ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೋಬೋದು. ಮತ್ತು ಒಂದು USB ಕನೆಕ್ಟರ್ ಕೂಡ ಇದೆ. ಮತ್ತು ಇದ್ರ ಡೀಟೇಲಿಂಗ್ ಕೊಟ್ಟಿದ್ದಾರೆ ನೀಟಾಗಿ, ಹೇಗೆ ಇದನ್ನು ಅಟ್ಯಾಚ್ ಮಾಡಬೇಕಂತ. ಓಕೆ, ಆವಾಗಲೇ ತೋರಿಸ್ದೆ. ಇದು ನೋಡಿ ಹೀಗೆ ಬರುತ್ತೆ. ಇದು ಆನ್ ಮತ್ತು ಇದು ಆಫ್. ಇದು ಟಚ್ ಮಾಡಿದ್ರೆ ಆನ್ ಆಗುತ್ತೆ. ನೆಕ್ಸ್ಟು ಮೂಡಿಗೆ ಅದು ಚೇಂಜ್ ಆಗಬೇಕಂದ್ರೆ ಒಂದು ಟಚ್, ಟೂ ಟಚ್ಗೆ ಏನಾಗುತ್ತೆ, ಒಂದೊಂದು ಮೋಡ್ ಕೂಡ 3 ಮೋಡ್ಸ್ ಬರುತ್ತೆ. 3 ಮೋಡ್ ಚೇಂಜ್ ಆಗುತ್ತೆ. ಸೊ ಆಲ್ರೆಡಿ ನಾನು ಡಬಲ್ ಸೈಡ್ ಟೇಪ್ ಬರುತ್ತಲ್ಲ, ಅದು ಕೊಟ್ಟಿದ್ದಲ್ಲ, ಅದನ್ನೇ ಇಲ್ಲಿ ಅಣಿಸಾಗಿದೆ. ಈಗ ಜಸ್ಟ್ ಇದನ್ನು ನಾವೇನು ಮಾಡಬೇಕು ನೋಡಿ, ಮ್ಯಾಗ್ನೆಟಿಕ್. ಸೊ ಇದನ್ನು ಕನೆಕ್ಟ್ ಆಯಿತು. ಕನೆಕ್ಟ್ ಆಗಿಬಿಟ್ಟು ನಾನು ಜಸ್ಟ್ ನಿಮಗೆ ಹೇಗೆ ಯೂಸ್ ಆಗುತ್ತೆ ಅಂತ ನೋಡಿ. ಪೆನ್ನು ಸ್ಟಡಿ ರೂಮ್ಗೆ ಹೇಗೆ ಯೂಸ್ ಆಗುತ್ತೆ ಅಂತ. ಪೆನ್ಸಿಲ್, ಸ್ಕೇಲ್, ಇಲ್ಲಿ ಮೊಬೈಲ್ ಇಟ್ಕೊಳ್ಬೋದು. ಆನ್ ಮಾಡ್ತಾ ಇದ್ದೀನಿ ನೋಡಿ. 2 ಟಚ್ ಕೊಟ್ಟೆ. ಇದು ಒಂದು ಮೋಡ್ ಇದು. ಸೊ ನೋಡಿ, ಹೇಗೆ ಬೇಕಾದರೂ ಇದನ್ನು ಹೇಗೆ ಬೇಕಾದರೂ ಎತ್ತಬೋದು, ಹೇಗೆ ಬೇಕಾದರೂ ತಿರುಗಿಸ್ಬೋದು. ಇದು ನೆಕ್ಸ್ಟ್ ಮೋಡು. ಇದು ನೆಕ್ಸ್ಟ್ ಟಚ್ ಮಾಡಿದ್ರೆ 2 ಟಚ್ ಕೊಟ್ಟರೆ ಆಫ್ ಆಗುತ್ತೆ. ನೆಕ್ಸ್ಟ್ ಆನ್. ಸೊ ನೀವು ತೀರಾ ನೋಡಿ ಹೀಗೂ ಮಾಡ್ಬೋದು. ಇದು ಜಸ್ಟ್ ನಿಮಗೆ ತೆಗೆದು ಹಾಕ್ಬೋದು. ಈ ಥರ ಚೆನ್ನಾಗಿದೆ. ಸೊ ನೋಡಿ, ಇದನ್ನು ನಾನು ಲೈಟ್ ಆಫ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಬೀಳುತ್ತೆ ಬೆಳಕು ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಕವರ್ ಮಾಡುತ್ತೆ. ಆ್ಯಕ್ಚುಲಿ ಓದೋಕ್ಕೆಲ್ಲ ಈಸಿ, ಚೆನ್ನಾಗಿದೆ ನೋಡಿ. ಆಫು ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟ್ ಏನಂದರೆ, ಇದನ್ನು ಹೀಗೆ ತೆಗೆದುಬಿಟ್ಟು ನೀವು ಜಸ್ಟ್ ಹೀಗೆ ತೆಗೆದುಬಿಟ್ಟು ನೋಡಿ, ಜಸ್ಟ್ ಹೀಗೆ ಓಪನ್ ಮಾಡಿಬಿಟ್ಟು ನೋಡಿ ಫ್ರಿಜ್ಗೆ ಹೀಗೆ ಅಣಿಸ್ಬೋದು. ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ವಿಂಡೋ ನೋಡಿ. ನಿಮಗೆ ಕರೆಂಟ್ ಹೋದಾಗಲೂ ಕೂಡ ಈ ಥರ ಯೂಸ್ ಮಾಡ್ಬೋದು. ತುಂಬ ಬ್ರೈಟ್ ಇರುತ್ತೆ, ಫುಲ್ ಹಾಲ್ ಕವರ್ ಮಾಡುತ್ತೆ. ಸೊ ಚೆನ್ನಾಗಿದೆ. ಬಟ್ ಬ್ಯಾಟ್ರಿ ಪವರ್ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅದನ್ನು ನಾವು ಒಂದು ಚೆಕ್ ಮಾಡಬೇಕು. ಅದರ್ವೈಸ್ ಓಕೆ, ಚೆನ್ನಾಗಿದೆ, ಗುಡ್ ಪ್ರಾಡಕ್ಟ್. ನನ್ನ ಮನೇಲಿ ನನ್ನ ಮಗನಿಗೆ ತುಂಬ ಇಷ್ಟ ಆಗಿದೆ. ಸೊ ನಿಮ್ಗೇನಾದರೂ ಬೇಕಂದರೆ ನಾನು ಲಿಂಕ್ ಹಾಕಿರ್ತೀನಿ, ಹೋಗಿ ಬೈ ಮಾಡ್ಬೋದು. ನನಗೆ 431 ರುಪೀಸ್ಗೆ ಬಿತ್ತು. ನಿಮ್ಗೆ ಎಷ್ಟು ಲಿಂಕಲ್ಲಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಥ್ಯಾಂಕ್ ಯು, ಬಾಯ್.